ದೇವರ ವಾಕ್ಯವು ಹೇಳುತ್ತದೆ, ಕರ್ತನ ಅಪ್ಪಣೆ ಇಲ್ಲದೆ ಯಾರ ಮಾತು ಸಾರ್ಥಕವಾದೀತು ಎಂಬುದಾಗಿ. ಯಾರ ಮಾತು ಕೂಡ ಸಾರ್ಥಕವಾಗುವುದಿಲ್ಲ. ಅದು ಅಧಿಕಾರದಲ್ಲಿರುವಂಥವರಾಗಲಿ, ಸ್ಥಾನದಲ್ಲಿರುವಂಥವರಾಗಲಿ, ಕುಟುಂಬಸ್ಥರಾಗಲಿ, ವೈರಿಗಳಾಗಲಿ, ಯಾಕೆ ಸೇವಕರೇ ಆಗಿದ್ದರೂ ಕೂಡ ಕರ್ತನು ಅಪ್ಪಣೆ ಕೊಡದೆ ಯಾರೊಬ್ಬರ ಮಾತು ಕೂಡ ನಿಮ್ಮ ಜೀವಿತದಲ್ಲಿ ಫಲಿಸುವುದಿಲ್ಲ. ಆದ್ದರಿಂದ ವಿರೋಧವಾಗಿ ಆಡುವಂಥ ಮಾತುಗಳನ್ನು ಕೇಳಿ ಭಯಪಡಬೇಡಿ. ಎಲ್ಲದಕ್ಕೂ ಕೂಡ ಕರ್ತನು ಅಪ್ಪಣೆ ಕೊಡಬೇಕು. ಆತನು ನಿಮ್ಮ ಸುತ್ತಲೂ ಕಾವಲಾಗಿ ಇದ್ದಾನೆ. ನಿಮ್ಮ ಮೇಲೆ ದೃಷ್ಟಿಯನ್ನ ಇಟ್ಟು ಕಣ್ಣುಗುಡ್ಡೆಯಂತೆ ಕಾಯುತ್ತಾ ಇದ್ದಾನೆ. ಆತನನ್ನು ಮೀರಿ ಯಾವುದೊಂದು ನಿಮ್ಮನ್ನು ಮುಟ್ಟಲಾಗದು. ವಿರೋಧವಾಗಿ ಬಂದಂಥ ವಿಷಯಗಳು ಅನರ್ಹವಾಗಿದ್ದರೆ ದೇವರದನ್ನು ತಿರುಗಿ ಹೋಗುವುದಕ್ಕೂ, ಎಲ್ಲಿಂದ ಬಂದಿತ್ತೋ ಅಲ್ಲಿಯೇ ಆ ನಾಶನವನ್ನು ಮಾಡುವುದಕ್ಕೂ ಕಳಿಸಿಬಿಡುತ್ತಾರೆ. ಅಂತಹ ಕಾರ್ಯಗಳನ್ನು ನುಡಿದಂಥವರೇ ಆ ನಾಶನಗಳನ್ನು ಅನುಭವಿಸುವುದನ್ನು ನೀವು ಕಣ್ಣಾರೆ ಕಾಣುತ್ತೀರಾ?